ಬಿಜೆಪಿ ಮುಖಂಡ ಮಾಜಿ ಸಚಿವ ಸಿ.ಟಿ. ರವಿಯ ಕೆಲವೊಂದು ಹೇಳಿಕೆಗಳನ್ನು ಇವತ್ತು ನಾವು ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ ವತಿಯಿಂದ ಏನೇ ಒಂದು ಮುಂದೆ ಅಂದ್ಭಕ್ತರು ನಿಂತಿರ್ತಾರ ಅವ್ರ ಮುಂದೆ ಒಂದು ಕೇಕೆ ಚಪ್ಪಾಳಿ ಹೊಡ್ಕೊಳಕ್ಕೆ ಏನೇ ಒಂದು ಹೇಳಿ ಒಂದು ಸಮಾಜಕ್ಕೆ ಕೀಳುತ್ತ ಮಟ್ಟದಿಂದ ಮಾತಾಡೋದ್ರಿಂದ ಇದು ಯಾವ ರೀತಿ ಯಾರಿಗೆ ಧಕ್ಕೆ ಆಗ್ತದೆ ಅನ್ನೋದು ತಾವು ತಿಳ್ಕೋಬೇಕು. ಅದಕ್ಕಾಗಿ ಅವ್ರು ಮತ್ತೊಮ್ಮೆ ನಾನು ಹೇಳಾಕತ್ತೀನಿ. ಅದ್ರ ಜೊತೆ ಇವತ್ತು ನಾನು ಮಾನ್ಯ ಗೃಹ ಮಂತ್ರಿಯಲ್ಲಿ ವಿನಂತಿ ಮಾಡ್ತೀನಿ ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ ವತಿಯಿಂದ ಸಿ.ಟಿ. ರವಿಯವರಿಗೆ ತಕ್ಷಣ ಬಂಧಿಸಬೇಕು ಮತ್ತು ಅವ್ರ ಮೇಲೆ ಕಠಿಣವಾದಂಥ ಕಾನೂನು ಕ್ರಮ ತಗೋಬೇಕು. ಇಂಥ ಪ್ರಚೋದನಕಾರಿ ಹೇಳಿಕೆ ಮತ್ತು ಒಂದು ಸಮಾಜಕ್ಕೆ ಈ ರೀತಿ ಒಂದು ಕೀಳು ಮಟ್ಟದಿಂದ ಮಾತನಾಡೋದಕ್ಕೆ ಏನು ಅವಕಾಶ ಮುಂದೆ ಆಗಬಾರದು. ಮೂರನೇದು ಶಾರುಖ್ ಖಾನ್ ಅದ, ಆಮೇಲೆ ಅಕ್ಷಯ್ ಕುಮಾರ್ ಅದ, ಸಲ್ಮಾನ್ ಖಾನ್ ಅದ. ಇವರು ಇಲ್ಲಿನೂ ಕೂಡ ಯಾವುದೇ ದೇಶದ ಪ್ರತಿಯೊಂದು ಕೆಲಸದಲ್ಲಿ ಈ ಸಮಾಜ ಏನದ ಯಾವುದೇ ಇದಕ್ಕೆ ಹಿಂಸತ್ತಿಲ್ಲ. ಹೋರಾಟದಲ್ಲಿ ಮುಲ್ಲಾಗಳ ಕೆಲಸ ಏನು ಅಂತೇಳಿ ಒಂದು ಅವಿವೇಕಿ ಹೇಳಿಕೆಯನ್ನು ಸಿ.ಟಿ. ರವಿ ಹೇಳಿದರು. ಅದರ ಒಂದು ಉತ್ತರ ಕೊಡಲಿಕ್ಕೆ ನಾವು ಇವತ್ತು ಇಲ್ಲಿ ಸೇರಿದ್ದೇವೆ. ಆ ಒಂದು ಸುಳ್ಳಿಗೆ ಒಂದು ಸರಿಯಾದ ಒಂದು ಇದು ಮಾಡ್ಲಿಕ್ಕೆ ತಾವೊಬ್ಬ ಸುಳ್ಳು ಹೇಳಿ ನಾವು ಆ ರೀತಿ ಹೇಳಿಲ್ಲ ಅಂತ ಹೇಳಿ ಮತ್ತೊಂದು ಯಾವುದೇ ಒಂದು ವಿಡಿಯೋ ಅದು ಬಿಹಾರದಲ್ಲಿ ಇದಾಗ್ಯವರು. ಬಿಹಾರದ ಒಂದು ಆಕ್ಸಿಡೆಂಟ್ ಕೇಸ್ ಒಳಗೆ ಸಿಟ್ಟು ಗೆದ್ದು ಅಲ್ಲಿ ಜನ ಏನದ ಆ ಗಾಡಿ ವಾಹನ ಸುಡ್ತಾರೆ. ಆ ವಾಹನ ಸುಡುವಂಥ ಒಬ್ಬ ಮುಸ್ಲಿಂ ವ್ಯಕ್ತಿದ್ದು ಫೋಟೋ ಇರ್ತಾರೆ. ಎಷ್ಟು ಜವಾಬ್ದಾರಿ ಮನುಷ್ಯ ಒಬ್ಬ ಆ ರೀತಿ ಮಾಧ್ಯಮದ ಮುಂದೆ ಜನರ ಮುಂದೆ ಒಂದು ತಪ್ಪು ಇದು ಕೊಡ್ತಾನಂದ್ರೆ ಅದು ಎಷ್ಟು ಇದು ಅದಕ್ಕೆ ವಿಶ್ವಕ್ಕೆ ನಮ್ಮ ದೇಶದ ಒಂದು ದೊಡ್ಡ ಒಂದು ಆಸ್ತಿ ಮಾಡಿ ಅದೊಂದು ಎಲ್ಲ ಇಟ್ಕೊಂಡು ನಮಗೆ ಬೇರೆ ಬೇರೆ ಸಣ್ಣ ಸಣ್ಣ ದೇಶದ ಸಹಿತ ನಾವು ಬೆದರಿಸಿದ್ರು. ಈ ನಿಜಾನ APJ ಅಬ್ದುಲ್ ಕಲಾಂ ಏನೇ ಮಾಡಲಿಲ್ಲ ಅಂದ್ರೆ ನಮಗೆ ಎಲ್ಲರಿಗೂ ಗೊತ್ತಿದ್ದ ಹಾಗೆ ಬಿಜೆಪಿ ಮುಖಂಡ ಮಾಜಿ ಸಚಿವ ಸಿ.ಟಿ. ರವಿಯ ಕೆಲವೊಂದು ಹೇಳಿಕೆಗಳನ್ನು ಇವತ್ತು ನಾವು ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ ವತಿಯಿಂದ ಖಂಡಿಸಲಿಕ್ಕೆ ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದಾಗಿದೆ. ಒಂದು ಸಿ.ಟಿ. ರವಿಯವರು ಮೊನ್ನೆ ಒಂದು ಜಂತರ್ ಮಂತರದಲ್ಲಿ ನಡೆಯುವಂಥ ಒಂದು ನೀಟದ ಏನು ಹೋರಾಟದ ಪ್ರಯುಕ್ತವಾಗಿ ನೀಟ್ ಹೋರಾಟದಲ್ಲಿ ಮುಲ್ಲಾಗಳ ಕೆಲಸ ಏನು ಅಂತೇಳಿ ಒಂದು ಅವಿವೇಕಿ ಹೇಳಿಕೆಯನ್ನು ಸಿ.ಟಿ. ರವಿ ಹೇಳಿದರು. ಅದರ ಒಂದು ಉತ್ತರ ಕೊಡಲಿಕ್ಕೆ ನಾವು ಇವತ್ತು ಇಲ್ಲಿ ಸೇರಿದ್ದೇವೆ. ಸಿ.ಟಿ. ರವಿಯವರಿಗೆ ಹೇಳಬೇಕಾದ್ರೆ ಮುಲ್ಲಾ ಶಬ್ದ ಏನು ತಾವು ಉಪಯೋಗಿಸಿದ್ರಿ ಅದಕ್ಕಾಗಿ ನಾವು ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ ವತಿಯಿಂದ ತೀವ್ರವಾಗಿ ಖಂಡಿಸುತ್ತೇವೆ. ಅದರ ಜೊತೆಗೆ ಮುಲ್ಲಾ ಅಂದರೆ ತಾವು ಎಲ್ಲ ಗೂಗಲ್ದಲ್ಲಿ ನೋಡ್ಬೋದು ಅಥವಾ ಇನ್ನಿತರ ಪುಸ್ತಕದಲ್ಲಿ ನೋಡ್ಬೋದು. ಮುಲ್ಲಾ ಅಂದರೆ ಒಂದು ರಿಲಿಜಿಯಸ್ ಸ್ಕಾಲರ್ ಮತ್ತು ಧಾರ್ಮಿಕ ಗುರುಗೆ ಒಂದು ಮುಲ್ಲಾ ಅಂತ ಹೇಳುವಂಥ ಒಂದು ಶಬ್ದದ ಮತ್ತು ನಿನ್ನೆ ಮತ್ತೆ ಒಂದು ಹೇಳಿಕೆ ಕೊಟ್ಟರು ಸಿ.ಟಿ. ರವಿಯವರು. ನಾನು ಗೂಗಲ್ ಒಳಗೆ ನೋಡಿದೆ ಮುಲ್ಲಾ ಮುಸಲ್ಮಾನ ಅಲ್ಲ ಅಂತ ಹೇಳಿದೆ. ಎಷ್ಟು ಹುಚ್ಚುಚ್ಚರ ಹೇಳಿಕೆ ಕೊಡ್ತಾನಂದ್ರೆ ಮತ್ತು ಮುಲ್ಲಾ ಅಂದರೆ ಏನದು ಬ್ರಾಹ್ಮಣ ಸಮಾಜದೊಳಗೆ ಬರ್ತಾರೋ ಏನು ಬೇರೆ ಬೇರೆ ಯಾವುದೇ ಹಿಂದೂ ಸಮಾಜದಲ್ಲಿ ಮುಲ್ಲಾ ಅಂತೇಳಿ ಬರ್ತಾರೋ ಅದ್ರ ಗೂಗಲ್ನಲ್ಲಿ ನೋಡಿದ್ರತ್ತ ಅದರ ಅರ್ಥ ಏನದ ಮುಸಲ್ಮಾನ ಅಲ್ಲ ಅಂತ ಹೇಳೋದು. ಇಷ್ಟೆಲ್ಲ ಈ ರೀತಿ ಒಂದು ಹುಚ್ಚರ ಒಂದು ಇದು ಯಾವುದೇ ಒಬ್ಬ ಹುಚ್ಚನು ಸಹಿತ ಈ ರೀತಿ ಹೇಳೋದಲ್ಲ. ಒಬ್ಬ ಜವಾಬ್ದಾರಿ ಇರೋಂಥ ಒಬ್ಬ ರಾಜಕೀಯ ಪಕ್ಷದ ಮುಖಂಡನಾಗಿ ಮಾಜಿ ಸಚಿವನಾಗಿ ಈಗ ಹಾಲಿ ವಿಧಾನ ಪರಿಷತ್ ಸದಸ್ಯನಾಗಿ ಈ ರೀತಿ ಹೇಳಿಕೆ ಸರಿಯಲ್ಲ ಅಂತೇಳಿ ನಾವು ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಅದ್ರ ಜೊತೆಗೆ ಮುಲ್ಲಾ ಅಂದರೆ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಪ್ರತಿ ಗ್ರಾಮ ಮಟ್ಟದಲ್ಲಿ ಸಹಿತ ಮುಲ್ಲಾನ ಕಾರ್ಯವೈಖರಿ ಏನು, ಅವ್ರಿಗೆ ಮುಲ್ಲಾ ಅಂದರೆ ಏನು, ಯಾವ ರೀತಿ ಅವರಿಗೆ
ಇಲ್ಲಾಂದರೆ ರಾಜ ಮಹಾರಾಜರ ಕಾಲ ಹಿಡ್ಕೊಂಡು ಇವತ್ತಿನವರೆಗೆ ಸರ್ಕಾರದಿಂದ ಸಾಕಷ್ಟು ಅವರಿಗೆ ಯಾವ ರೀತಿ ಕಾಟಿಲ್ರಿಗೆ ಕುಂಪೇಂಡ್ರಿಗೆ ಮತ್ತು ಇನ್ನಿತರ ಏನು ಚಾರ್ಜ್ ಇರುವಂಥ ಕೆಲಸದ ದೇಸಾಯಿಯವರಿಗೆ ಯಾವ ರೀತಿ ಒಂದು ಇನಾಮ್ ಕೊಟ್ಟಿರ್ತಾರೆ ಜಮೀನು, ಅದೇ ರೀತಿ ಮುಲ್ಲಾ ಸಮುದಾಯಕ್ಕೂ ಕೂಡ ರಾಜ ಮಹಾರಾಜ ಕಾಲದಿಂದ ಒಂದು ಮಾನ್ಯತೆ ಅದಕ್ಕೆ ಇರುತ್ತದೆ. ಅದಕ್ಕೆ ಈ ರೀತಿ ಇನ್ನೊಮ್ಮೆ ಮುಲ್ಲಾ ಸಮುದಾಯಕ್ಕಾಗಲಿ ಅಥವಾ ಮುಸ್ಲಿಂ ಸಮಾಜಕ್ಕೆ ಆಗಲಿ ಇಂಥ ಕೆಟ್ಟ ಶಬ್ದಗಳನ್ನು ಏನಾದರೂ ಸಿಕ್ಕಿರಿಯವರು ಮತ್ತೊಮ್ಮೆ ಉಪಯೋಗಿಸಿದರೆ ಅವರಿಗೆ ನಾವು ತಕ್ಕ ಪಾಠ ಕಲಿಸಬೇಕಾಗ್ತದೆ ಮತ್ತು ಅವರು ತಕ್ಷಣವಾಗಿ ಈ ಮುಲ್ಲಾ ಸಮುದಾಯಕ್ಕೆ ಬೇಷರತ್ ಕ್ಷಮೆ ಕೇಳಬೇಕು. ಇಲ್ಲದಿದ್ದರೆ ನಾವು ರಾಜ್ಯಾದ್ಯಂತ ನಮ್ಮ ಮುಲ್ಲಾ ಸಮುದಾಯದ ಯುವಕರಿಗೆ ಕರೆ ಕೊಡಬೇಕಾಗ್ತದೆ. ಸೀತಾದೇವಿ ಎಲ್ಲಿ ಸಿಕ್ಕಲ್ಲಿ ಕಪ್ಪು ಮಸಿ ಬಳಸುವಂಥ ಕಾರ್ಯ ನಾವು ಮಾಡಬೇಕಾಗ್ತದೆ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಅದರ ಜೊತೆಗೆ ಇವತ್ತು ಮುಲ್ಲಾನ್ ಬಗ್ಗೆ ಅವರು ಹೇಳ್ತಿದ್ರು ಮುಸ್ಲಿಮ್ಸ್ ಅಂದರೆ ಅದರ ಏನಿದು, ಒಬ್ರು ಹೇಳ್ತಾರ ಅವ ಡೈಪರ್ ಸೂರ್ಯ ಪಂಚತಿದ್ದು ಅಂತ ಹೇಳ್ತಾರೆ. ಇವರು 3 ಅಕ್ಷರ ಇದೆಯಲ್ಲ, 3 ಅಕ್ಷರ ಇಲ್ಲ ಮುಲ್ಲಾಗಳಲ್ಲಿ ಮುಸ್ಲಿಂ ಸಮಾಜದ ಇವರಿಗೇನು 3 ಅಕ್ಷರ ಎದೆ ಸಿಡಿದ್ರೆ 3 ಅಕ್ಷರ ಬರುವುದಿಲ್ಲ ಅಂಥವ್ರು ನೀಟಿಗೆ ಏನು ಸಂಬಂಧ. ಇವತ್ತು ನಾನು ಅವರಿಗೆ ಈ ಒಂದು ಪತ್ರಿಕಾ ಮಾಧ್ಯಮದ ಗೋಷ್ಠಿಯಿಂದ ಅವ್ರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇಡೀ ಈ ದೇಶದ ಇತಿಹಾಸದಲ್ಲಿ ಮೊಟ್ಟ ಮೊದಲಿಗೆ ನೀಟ್ ಬಗ್ಗೆ ಹೇಳ್ತೀನಿ. ಈ ನಮ್ಮ ಟಾಪರ್ಸ್ ಏನು ಇರ್ತಾರೆ ನೀಟ್ನಲ್ಲಿ ಟಾಪರ್ 3.5% ಇವತ್ತು ನಮ್ಮಿದ್ದಾರೆ. IPS ಆಫೀಸರ್ ಇಲ್ಲ, IFS ಆಫೀಸರ್ಸ್ ಇರೋದಲ್ಲ, ಮತ್ತು ಲೀಡಿಂಗ್ ಎಲ್ಲ ಸುಪ್ರೀಂ ಕೋರ್ಟ್ನಲ್ಲಿ ಹೈಕೋರ್ಟ್ ಎಲ್ಲ ಕಡೆ ಲೀಡಿಂಗ್ ಅಡ್ವೊಕೇಟ್ಸ್ ಕೂಡ ನಮ್ಮ ಮುಸ್ಲಿಂ ಸಮಾಜದಲ್ಲಿ ಇದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ಹೇಳಬೇಕಾದ್ರೆ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ನೋಡಿರ್ಬೇಕು. ಡಾಕ್ಟರ್ ಜಾಕಿರ್ ಹುಸೇನ್ ಆದರು, ಆಮೇಲೆ ಮೊಹಮ್ಮದ್ ಹಿದಾಯತುಲ್ಲಾ ಆದರು, ಮೊಹಮ್ಮದ್ ಹಮೀದ್ ಅನ್ಸಾರಿ ಆದರು. ಇದರಲ್ಲಿ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಮತ್ತು ಇನ್ನು ಈ ದೇಶದಲ್ಲಿ ಚೀಫ್ ಮಿನಿಸ್ಟರ್ ಆಫ್ ಟೋಟಲ್ ಇಂಡಿಯಾ ಒಳಗೆ ಎಷ್ಟು ಮಂದಿ ಚೀಫ್ ಮಿನಿಸ್ಟರ್ ಆದರೂ ಹೇಳ್ಕೊಂಡು ಹೇಳ್ತೀನಿ. ಬರ್ಕತುಲ್ಲಾ ಖಾನ್ ರಾಜಸ್ಥಾನದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದರು. ಅಬ್ದುಲ್ ಗಫೂರ್ ಅಂತ ಹೇಳಿ ಬಿಹಾರದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಸೈಯದ್ ಅನ್ವರ್ ತೈಮೂರ್ ಅಂತೇಳಿ ಆಸಾಮ್ದ ಅವರು ಮಹಿಳೆ ಒಬ್ಬ ಮುಖ್ಯಮಂತ್ರಿಯಾಗಿ ಅವರು ಸೇವೆ ಸಲ್ಲಿಸಿದರು. AR ಆಂಟೋನಿ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆಗಿದ್ದರು. ಮೊಹಮ್ಮದ್ ಕೋಯಾ ಕೇರಳ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಮೊಹಮ್ಮದ್ ಅಹಮುದ್ದೀನ್ ಮಣಿಪುರ್ CM ಮುಖ್ಯಮಂತ್ರಿಯಾಗಿ ಅವರು ಕೆಲಸ ಮಾಡಿದ್ದಾರೆ. ಉಮರ್ ಅಬ್ದುಲ್ಲಾ ಜಮ್ಮು ಕಾಶ್ಮೀರದು, MOH ಫಾರೂಕ್ ಅಂತೇಳಿ ಪಾಂಡಿಚೇರಿದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಗುಲಾಂ ನಬಿ ಆಜಾದ್ ಅವರು ಜಮ್ಮು ಕಾಶ್ಮೀರದಾಗಿದ್ದಾರೆ. ಮುಫ್ತಿ ಸಯೀದ್ ಅವರು ಕೂಡ ಜಮ್ಮು ಕಾಶ್ಮೀರದ ಮುಖ್ಯ. ಹೀಗೆ ಹಲವಾರು ಹುದ್ದೆಯಲ್ಲಿ ಇವತ್ತು ಕೆಲಸ ಮಾಡಿದ್ರು ಕೂಡ ಇವತ್ತು ಇವರು ಪಂಚಾಯತಿದ್ದವರು ಇವರ ಎದೆಯಲ್ಲಿ 3 ಅಕ್ಷರ ಇಲ್ಲ ಅಂತ ಹೇಳುವಂಥದ್ದು ನಾಚಿಕೆಯ ಸಂಗತಿ. ಇನ್ನೊಂದು ಹೇಳ್ಬೇಕಾದ್ರೆ ಇಡೀ ನಮ್ಮ ದೇಶದಲ್ಲಿ ನಾವು ಸೈಂಟಿಸ್ಟ್ ಅಷ್ಟು ಭಾಳ ಮಂದಿ ಅದರ ಏನು ಬರೀ 10 ಟಾಪರ್ಸ್ ಹೇಳ್ತೀನಿ ನಿಮಗೆ. ಮುಸ್ಲಿಮ್ಸ್ ಒಳಗೆ 10 ಸೈಂಟಿಸ್ಟ್ ಟಾಪ್ ಸೈಂಟಿಸ್ಟ್ ಇನ್ ಇಂಡಿಯಾ ಅಂತ ಹೇಳ್ತೀನಿ. ಡಾಕ್ಟರ್ APJ ಅಬ್ದುಲ್ ಕಲಾಂ ಅದು ತಮ್ಮ ಗುರುತೇ ಐತಿ. ಇಡೀ ವಿಶ್ವಕ್ಕೆ ಅವರು ಹೆಸರುವಾಸಿಯಾಗಿ ನಮ್ಮ ದೇಶದ ಒಂದು ರಾಷ್ಟ್ರಪತಿ ಕೂಡ ಆಗ್ಬೋದು. ಸೈಯದ್ ಜಹೂರ್ ಕಾಸಿಮ್ ಟಾಪರ್ಸ್ ಇದ್ರಾಗ ಟಾಪರ್ಸ್ ಒಳಗೆ ಹೇಳ್ತೀನಿ. ಉಬೇದ್ ಸಿದ್ದಿಕಿ ಅಂತೇಳಿ 10 ಟಾಪರ್ ಇದ್ರಾಗ ಹೇಳ್ತೀನಿ. ಇದ್ರಾಗ ಹಂಗೆ ಭಾಳ ಅದಾರ ಸೈಂಟಿಸ್ಟ್ಗಳು ನಮ್ಮವರು. ಡಾಕ್ಟರ್ ಸಲೀಂ ಅಲಿ ಅಂತೇಳಿ ಒಬ್ಬರು ಸೈಂಟಿಸ್ಟ್ ಇದ್ದಾರೆ. ಇಬ್ರಾಹಿಂ ಅಲಿ ಅಂತೇಳಿ ಟಾಪ್ ಸೈಂಟಿಸ್ಟ್. ಸೈಯದ್ ಹಸನೈನ್ ಅಂತೇಳಿ ಒಬ್ಬರು. ಸಿಫ್ತಿ ಹಸನ್ ಜಯದ್, ಚಿತ್ತೂರು ಮೊಹಮ್ಮದ್ ಹಬೀಬುಲ್ಲಾ, ಕಮರ್ ರೆಹಮಾನ್, ಇಸ್ರಾರ್ ಅಹಮದ್. ಈ ರೀತಿ ಇವರು 10 ಟಾಪರ್ಸ್ ಒಳಗೆ ಇದು ಟಾಪ್ ಇದ್ರಾಗ ಹೇಳ್ತೇನೆ ಸೈಂಟಿಸ್ಟ್ ಇವರು. ಅದ್ರ ಜೊತೆಗೆ 10 ಟಾಪ್ ಸ್ಕಾಲರ್ಸ್ ಇನ್ ಎಜುಕೇಷನ್ ಫೀಲ್ಡ್ ಇದರಲ್ಲಿ ಇದು ಇವ್ರು ಯಾರೆಲ್ಲ ಪದ್ಮಶ್ರೀ ಪದ್ಮಭೂಷಣ್ ತೆಗೆದುಕೊಂಡಂಥ ಹೆಸರುಗಳಿಗೆ ಹೇಳ್ತಾ ಇದ್ರು ಅವರು. ಖಾಲಿಕ್ ಅಹಮದ್ ನಿಜಾಮಿ, ಸಿರಿಯಾ ಅಂಬಾಸಿಡರ್ ಇವರು.
ಆಗಿದೆ. ಮೂರನೇದು ಶಾರುಖ್ ಖಾನ್ ಅದ, ಆಮೇಲೆ ಅಕ್ಷಯ್ ಕುಮಾರ್ ಅದ, ಸಲ್ಮಾನ್ ಖಾನ್ ಅದ. ಇವರು ಇಲ್ಲಿನೂ ಕೂಡ ಯಾವುದೇ ದೇಶದ ಪ್ರತಿಯೊಂದು ಕೆಲಸದಲ್ಲಿ ಈ ಸಮಾಜ ಏನದ ಯಾವುದೇ ಇದಕ್ಕೆ ಹಿಂದೆ ಸರಿದಿಲ್ಲ, ಪ್ರತಿಯೊಂದು ಕಾರ್ಯದಲ್ಲಿ. ಈ ಟಾಪರ್ಸ್ ಒಳಗೆ ಹೇಳತ್ತಾನೆ, 10 ಟಾಪರ್ಸ್ ಒಳಗೆ ಇವರು 10 ಟಾಪರ್ಸ್ ಒಳಗೆ ಈ ದೇಶದ ಟ್ಯಾಕ್ಸ್ ಪೇಯರ್ಸ್ ಒಳಗೆ ಇವರು. ಅದ್ರ ಜೊತೆಗೆ ನಮ್ಮ 10 ಟಾಪ್ ಅಂದ್ರೆ ಇವೆಲ್ಲ ಟಾಪ್ ಫೇಮಸ್ ಪೋಯಿಟ್ಸ್ ಏನು ಇಂಡಿಯನ್ ಫೇಮಸ್ ಪೋಯಿಟ್ 10 ಒಳಗೆ ರವೀಂದ್ರನಾಥ್ ಟ್ಯಾಗೂರ್, ಮಿರ್ಜಾ ಗಾಲಿಬ್ 2ನೇ ನಂಬರ್. 3ನೇ ನಂಬರ್ ಇವರು ಕಾಳಿದಾಸ, ಮಹಾದೇವಿ ವರ್ಮಾ, ಫಯಜ್ ಅಹಮದ್ ಫಯಜ್, ಸರೋಜಿನಿ ನಾಯ್ಡು, ಗುಲ್ಜಾರ್, ಸುಬ್ರಹ್ಮಣ್ಯಂ ಭಾರತಿ, ಆಗಾ ಶಾಹಿದ್ ಅಲಿ, ಕಮಲಾ ದಾಸ್. ಈ 10 ಇದರಲ್ಲಿ ಕೂಡ ಟಾಪ್ ಇದ್ರಾಗ ಬಂತು. ಟಾಪ್ ಸಿಂಗರ್ಸ್ ಒಳಗೆ ಇಡೀ ವಿಶ್ವಕ್ಕೆ ಇದು ತಂದವರು ಹೆಸರುವಾಸಿದಂತ ಇದರಲ್ಲಿ ಹೇಳ್ತೇನೆ. ಟಾಪ್ ಇದ್ರಾಗ ಮೊದಲನೇದಾಗ ಮೊಹಮ್ಮದ್ ರಫಿ ಅವ್ರ ಹೆಸರು ಬರಲ್ಲ ಫಸ್ಟ್ ಇದರಲ್ಲಿ. 2ನೇದು ಕಿಶೋರ್ ಕುಮಾರ್ ರೀ, ಲತಾ ಮಂಗೇಶ್ಕರ್ ಐತಿ, ಆಮೇಲೆ ಆಶಾ ಭೋಸ್ಲೆದ ಐತಿ, ನಿಮ್ಮದು ಆಸ್ಕರ್ ಅವಾರ್ಡ್ ತೊಗೊಳ್ಳೋಂಥ AR ರೆಹಮಾನ್ ಅವರು, ಮತ್ತು ಅರ್ಜಿತ್ ಸಿಂಗ್ ಅವ್ರದ್ದು, ಆಮೇಲೆ ಸೋಮು ನಿಗಮ್ ಅಂತ ಪದಾರ್ಥ. ಈ ರೀತಿ ಪ್ರತಿಯೊಂದು ತಾವು ಕಾಣ್ತಾ ಇದ್ದಿಲ್ಲ ಎಷ್ಟೆಷ್ಟು ಇದ್ರಾಗ ಇವರು ಇಷ್ಟೆಲ್ಲ ಇದರಲ್ಲಿ ಪ್ರತಿಯೊಂದು ಫೀಲ್ಡ್ದಲ್ಲಿ ಈಗ ನಿಮಗೆ ಹೇಳ್ತೀನಿ, ದೇಶದಿಂದ ಕ್ರಿಕೆಟ್ ಆಡಿದಂಥ ನಮ್ಮ ಫೇಮಸ್ ಇವರು, ದೇಶದಿಂದ ಆಡಿದಂಥ ಕ್ರಿಕೆಟ್ ಪ್ಲೇಯರ್ಸ್ ಒಳಗೆ ಹೆಸರು ಮನ್ಸೂರ್ ಅಲಿ ಪಟೋಳಿ ಮೊದಲನೇವರು, ಆಮೇಲೆ ಸೈಯದ್ ಕಿರ್ಮಾನಿ ಅವರು, ಶಾಹಾ ಕರೀಂ, ಮೊಹಮ್ಮದ್ ಅಜರುದ್ದೀನ್. ತಮಗೆ ಗೊತ್ತೈತಿ ಇವರಂತೂ ವರ್ಲ್ಡ್ ಕಪ್ ಮೂರು 5 ಸಲ ಹೋಗಿ ಕ್ಯಾಪ್ಟನ್ ಇದ್ದರು ಮತ್ತು ಇದನ್ನು ಮಾಡ್ಕೊಂಡು. ಮೊಹಮ್ಮದ್ ಅಜರುದ್ದೀನ್, ಜಹೀರ್ ಖಾನ್, ಮೊಹಮ್ಮದ್ ಕೈಫ್, ವಸೀಂ ಜಾಫರ್, ಮುನಾಫ್ ಪಟೇಲ್, ಯೂಸುಫ್ ಪಠಾನ್, ಮೊಹಮ್ಮದ್ ಶಮಿ, ಮೊಹಮ್ಮದ್ ಸಿರಾಜ್, ಅವೇಶ್ ಖಾನ್, ಖಲೀಲ್ ಅಹಮದ್, ಸರ್ಫರಾಜ್ ಖಾನ್. ಇಷ್ಟೆಲ್ಲ ಟಾಪ್ ಕ್ರಿಕೆಟರ್ಸ್ ಇವರು ನಮ್ಮ ದೇಶದಿಂದ ಆಡೋರು, ಭಾರತೀಯ ಕ್ರಿಕೆಟರ್ಸ್. ಇವರು ಇವರ ಪುಸ್ತಕ ಉಪಯೋಗಿಸ್ತಾರೆ ಅವರು. ಈ ರೀತಿ ಭಾಳಷ್ಟು ವಿಚಾರಗಳು ನಾವು ಇವತ್ತು ಹೇಳಬೇಕಾಗಿದೆ ಇವರಿಗೆಲ್ಲ. ಯಾಕಂದ್ರೆ ಪದೇ ಪದೇ ಇವರು ಪಂಚಾಯತಿದ್ದವರು, ಇವ್ರಿಗೆ 3 ಅಕ್ಷರ ಇಲ್ಲ ಎದೆಯಲ್ಲಿ, ಇಂಥ ಎಲ್ಲ ಮಾತುಗಳು ಹೇಳಿದ್ರಿಂದ ಇದು ಏನಾಗ್ತದೆ ಈ ಸಮಾಜದಲ್ಲಿ ಸರಿಯಾಗೋದು. ಒಂದು ನೋಡ್ರಿ, ಮತ್ತು ಮೊನ್ನೆ ಆ ಒಂದು ಸುಳ್ಳಿಗೆ ಒಂದು ಸರಿಯಾದ ಒಂದು ಇದು ಮಾಡ್ಲಿಕ್ಕೆ ತಾವೊಬ್ಬ ಸುಳ್ಳು ಹೇಳಿ ನಾವು ಆ ರೀತಿ ಹೇಳಿಲ್ಲ ಅಂತ ಹೇಳಿ ಮತ್ತೊಂದು ಯಾವುದೇ ಒಂದು ವಿಡಿಯೋ, ಅದು ಬಿಹಾರದಲ್ಲಿ ಇದಾಗ್ಯವರು. ಬಿಹಾರದ ಒಂದು ಆಕ್ಸಿಡೆಂಟ್ ಕೇಸ್ ಒಳಗೆ ಸಿಟ್ಟು ಗೆದ್ದು ಅಲ್ಲಿ ಜನ ಏನದ ಆ ಗಾಡಿ ವಾಹನ ಸುಡ್ತಾರೆ. ಆ ವಾಹನ ಸುಡುವಂಥ ಒಬ್ಬ ಮುಸ್ಲಿಂ ವ್ಯಕ್ತಿದ್ದು ಫೋಟೋ ಇರ್ತಾ ಎಷ್ಟು ಜವಾಬ್ದಾರಿ ಮನುಷ್ಯ ಒಬ್ಬ ಆ ರೀತಿ ಮಾಧ್ಯಮದ ಮುಂದೆ ಜನರ ಮುಂದೆ ಒಂದು ತಪ್ಪು ಇದು ಕೊಡ್ತಾನಂದ್ರೆ ಅದು ಎಷ್ಟು ಇದು ಅದಕ್ಕೆ ನಾಚಿಕೆ ಸಂಗತಿ. ಎಲ್ಲಿದೆ ಅಂತಂದು ಅವರು ಇಲ್ಲ ಇದು ನಾ ಅವನಿಗೆಲ್ಲ ವೈಯಕ್ತಿಕ ಹೇಳಕತ್ತೀನಿ, ನಾ ಮುಸ್ಲಿಂ ಸಮಾಜಕ್ಕೆ ನಾ ಅದು ಮುಲ್ಲದ ವಿಡಿಯೋ ಯಾರು ಮಾಡತ್ತ ಅವನಿಗೆ ಹೇಳಕತ್ತೀನಿ ಅಂದ್ರೆ ಆ ವಿಡಿಯೋ ಸಹಿತ ಒಂದು ಬೋಗಸ್ ವಿಡಿಯೋ ಎಲ್ಲಿದೆ ತಂದು ಬಿಹಾರದಲ್ಲಿ ಆಕ್ಸಿಡೆಂಟ್ ಆದಂಥ ಒಂದು ವಾಹನಕ್ಕೆ ಅದು ಒಂದೇನೋ ಒಂದು ಆಕ್ಸಿಡೆಂಟ್ ಆಗಿರ್ತದೆ. ಜನ ರೊಚ್ಚಿಗೆದ್ದು ಅವಾಗ ಸಿಟ್ಲೆ ಒಂದು ವಾಹನ ಸುಡ್ತಿರ್ತಾರೆ ಅಥವಾ ಏನು ಬೇಕಾದ್ರೆ ಮಾಡ್ತಿರ್ತಾರೆ. ಆ ರೀತಿ ಅಂಥ ಒಂದು ಸಂದರ್ಭದ್ದು ವಿಡಿಯೋ ಇವತ್ತು ಮಾಧ್ಯಮದ ಮುಂದೆ ತೋರಿಸಿ ತಾವು ಬಚಾವಾಗಲಿಕ್ಕೆ ಪ್ರಯತ್ನ ಮಾಡಕ್ಕೆ ಅದಕ್ಕಾಗಿ ಇದನ್ನು ಕೂಡ ಈ ರೀತಿ ಮಾಡೋದ್ರಿಂದ ಇದು ಏನೇ ಒಂದು ಮುಂದೆ ಅಂಧಭಕ್ತರು ನಿಂತಿರ್ತಾರ, ಅವ್ರ ಮುಂದೆ ಒಂದು ಕೇಕೆ ಚಪ್ಪಾಳಿ ಹೊಡ್ಕೊಳಕ್ಕೆ ಏನೇ ಒಂದು ಹೇಳಿ ಒಂದು ಸಮಾಜಕ್ಕೆ ಕೀಳುತ್ತ ಮಟ್ಟದಿಂದ ಮಾತಾಡೋದ್ರಿಂದ ಇದು ಯಾವ ರೀತಿ ಯಾರಿಗೆ ಧಕ್ಕೆ ಆಗ್ತದೆ ಅನ್ನೋದು ತಾವು ತಿಳ್ಕೋಬೇಕು. ಅದಕ್ಕಾಗಿ ಅವ್ರು ಮತ್ತೊಮ್ಮೆ ನಾನು ಹೇಳಕತ್ತೀನಿ. ಅದ್ರ ಜೊತೆ ಇವತ್ತು ನಾನು ಮಾನ್ಯ ಗೃಹ ಮಂತ್ರಿಯಲ್ಲಿ ವಿನಂತಿ ಮಾಡ್ತೀನಿ, ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ ವತಿಯಿಂದ CT ರವಿಯವರಿಗೆ ತಕ್ಷಣ ಬಂಧಿಸಬೇಕು ಮತ್ತು ಅವ್ರ ಮೇಲೆ ಕಠಿಣವಾದಂಥ ಕಾನೂನು ಕ್ರಮ ತಗೋಬೇಕು. ಇಂಥ ಪ್ರಚೋದನಕಾರಿ ಹೇಳಿಕೆ ಮತ್ತು ಒಂದು ಸಮಾಜಕ್ಕೆ ಈ ರೀತಿ ಒಂದು ಕೀಳು ಮಟ್ಟದಿಂದ ಮಾತನಾಡೋದಕ್ಕೆ ಏನು ಅವಕಾಶ ಮುಂದೆ ಆಗಬಾರ್ದು ಅಂತೇಳಿ ಅವರಿಗೆ ಕಟ್ಟೆಚ್ಚರ ಕೊಟ್ಟು ಅವ್ರ ಮೇಲೆ ತಕ್ಷಣದಿಂದ
ಒಬ್ಬ ಜವಾಬ್ದಾರಿ ಅಂತ ಇನ್ನೊಂದು ಹೇಳ್ಬೇಕಂದ್ರೆ ಇತಿರಿ ತಾನು ಒಬ್ಬ ಸಂವಿಧಾನಬದ್ಧ ಒಬ್ಬ MLC ಆಗಿ ಒಬ್ಬ ಸಂವಿಧಾನಬದ್ಧ ಒಂದು ಸ್ಥಾನ ಮೇಲಿದ್ದು ಇವತ್ತು ಪೊಲೀಸ್ ಅಧಿಕಾರಿಗಳು ಒಂದು ನೋಟಿಸ್ಗೆ ಉತ್ತರ ಕೊಡೋಲ್ಲ ಅಂದ್ರೆ ನ್ಯಾಯ ಅಂತೂ ಎಲ್ಲರಿಗೆ ಒಂದೇ MLC ಆಗಲಿ ಮಂತ್ರಿ ಆಗಲಿ ಯಾವುದೇ ಒಬ್ಬ ದೇಶದ ಪ್ರಜೆ ಯಾವ ಬೇಕಾದಿದ್ರು ನ್ಯಾಯ ಮತ್ತು ಅದಕ್ಕೆ ಕಾನೂನು ಎಲ್ಲರಿಗೆ ಒಂದೇ ಅನ್ವಯಿಸಬೇಕು. ಒಬ್ಬ ದಬ್ಬಾಳಿಕೆ ಮಾಡೋದು ತನ್ನ ಕಾರ್ಯಕರ್ತರಿಗೆ ಕೂಡಿಸ್ಕೊಂಡು ಪೊಲೀಸರ ಮುಂದೊಂದು ಜೈಕಾರ ಹಾಕಿಸಿ ಅವರಿಗೆ ಹೊರಗೆ ದಬ್ಬುವಂಥ ಕೆಲಸ ಏನು ಮಾಡೋದು ಅದನ್ನು ಕೂಡ ಖಂಡನೆ ಅವರೊಂದು. ಈ ರೀತಿ ಒಬ್ಬ ತಾನೇ ಹೇಳ್ತಾನೆ ಇದ್ದು ನಾವೆಲ್ಲ ಶಿಸ್ತುಬದ್ಧಂಥವಾದಂಥ ಅವರ RSSದಲ್ಲಿ ಬರುವಂಥ ವ್ಯಕ್ತಿಗಳು ಹೇಳ್ತಾರೆ. ಇದು ಇಂಥವ್ರಿಗೆ RSSದವ್ರು ಸಹಿತ ಯಾಕೆ ಇಂಥವ್ರಿಗೆ ಇಟ್ಕೊಂಡಾರ ಇದೇ ಅವ್ರಿಗೆ ಕಲ್ಸ್ಯಾರ ಅಂತ ಹೇಳ್ತೀನಿ. ಯಾಕಂದ್ರೆ ಒಂದು ಶಿಸ್ತುಬದ್ಧ ಅಂತ ಸಂಘಟನೆ ಅಂತ ಹೇಳ್ತಿರ್ತಾರೆ RSSದವ್ರು. ಇವರಿಗೇನು ಕಲಿಸಿಲ್ಲ ಅನ್ಸೋದು. ಯಾಕಂದ್ರೆ ಇವ್ರು ಬರೀ ಹೊರಗೆ ಈ ರೀತಿ ಪ್ರಚೋದನೆಕಾರಿ ಹೇಳಲಿಕ್ಕೆ ಮತ್ತು ಇಂಥ ಹೇಳಿಕೆ ಕೊಡಲಿಕ್ಕೆ ಇಂಥವ್ರಿಗೆ ಇರ್ತಾರೆ RSSದವ್ರು ಸಹಿತ. ಅದಕ್ಕಾಗಿ RSS ಮುಖ್ಯಸ್ಥರಿಗೆ ಮತ್ತು BJP ಕೆಲವು ಮುಖ್ಯಸ್ಥರಿಗೆ ನಮ್ಗೆ ವಿನಂತಿ ಐತಿ, ಇಂಥ ವ್ಯಕ್ತಿಗಳಿಗೆ ಕಡಿವಾಣ ಹಾಕಬೇಕು ಮತ್ತು ಈ ರೀತಿ ಸಮಾಜದ ಘಾತಿ ಕೆಲಸ ಮಾಡುವಂಥ ಕೆಲಸ ಇವರು ಅವ್ರಿಗೂ ಕೂಡ ಎಚ್ಚರಿಕೆ ಕೊಡಬೇಕಂತ ಸಂದರ್ಭ ಹೇಳಿಕ್ಕೆ ಇಚ್ಛೆ. ಇನ್ನೊಂದು ಹೇಳ್ಬೇಕಂದ್ರೆ ಟಾಪ್ ಅಂದ್ರೆ ಈ ಪೈಲಟ್ಸ್ ಒಳಗೆ ಟಾಪರ್ಸ್ ಹೇಳಾಕತ್ತೀನಿ. ಇವು ಪೈಲಟ್ಸ್ ಅಂತೂ ಭಾಳ ಅದಾರ, ಖಾಸಗಿ ವಿಮಾನ ನಡೆಸ್ತಾರ, ಉಡುಪಿ ಬೇರೆ ಬೇರೆ ಅದಾರ. ಆದ್ರೆ ಟಾಪ್ ಒಳಗೆ ಬೇಗಂ ಹಿಜಾಬ್ ಇಮ್ತಿಯಾಜ್ ಅಲಿ ಇವರು ಇದ್ರು. ಇನ್ನೊಬ್ರು ಸಾನಿಯಾ ಮಿರ್ಜಾ ರಿಫಲ್ ಫೈಟರ್ ಪ್ರೊಜೆಕ್ಟ್ ಆಯ್ತಲ್ಲ, ಅದಕ್ಕೊಬ್ಬ ಮುಸ್ಲಿಂ ಲೇಡಿ ಸಾನಿಯಾ ಮಿರ್ಜಾ ಅಂತ ಹೇಳ್ದ. ಈಗೇನು ರೆಫಲ್ದು ನಾವು ಕೇಳ್ತೇವೆ, ಆ ರೆಫಲ್ ಜೆಟ್ ನಡೆಸೋರು ಇವತ್ತು ಯಾರು ಅದಾರ ಸಾನಿಯಾ ಮಿರ್ಜಾ. ಇನ್ನೊಬ್ರು ಹೇಳ್ತೀನಿ ಸೈಯದ ಸಾಲ್ವಾ ಫಾತಿಮಾ, ಇವರು ಹೈದರಾಬಾದ್ ಅವರು, ಇದ್ರಾಗ ಟಾಪ್ ಪೈಲಟ್ಸ್ಗಳು ಬರ್ತಾರೆ. ಸಹರಾ ಹಮೀದ್ ಕರ್ನಾಟಕದವ್ರು ಅದಾರ. ಇದ್ರೀಸ್ ಹಸನ್ ಲತೀಫ್ ಏರ್ ಚೀಫ್ ಮಾರ್ಷಲ್ ಅದಾರ ಇವರು. ಹಿಲಾಲ್ ಅಹಮದ್ ಇವರು ಏರ್ ವೈಸ್ ಮಾರ್ಷಲ್ ಅದಾರ. ಹಿಲಾಲ್ ಅಹಮದ್ ಅಂತೇಳಿ. ಕ್ಯಾಪ್ಟನ್ ಶಾಹಿದ್ ದುಲ್ರನಿ ಅವರು ಕ್ಯಾಪ್ಟನ್ ಅದಾರ. ಕ್ಯಾಪ್ಟನ್ MS ಜಹೀರ್, ಕ್ಯಾಪ್ಟನ್ ಆಯಿಷಾ ಅಜೀಜ್. ಈ ರೀತಿ ಇವರು ಟಾಪ್ ಪೈಲಟ್ಸ್. ಇನ್ನೊಬ್ರು ಇರಮ್ ಹಬೀಬ್ ಅದಾರ ಇವರು. ಸಾರಾ ಹಮೀದ್ ಬೆಂಗಳೂರದವರು. ಕ್ಯಾಪ್ಟನ್ ಹಾರೂನ್ ಅಮೀನ್ ಇಂದಿಗೂ ಇದಕ್ಕೆ ಟಾಪ್. ಇವರೆಲ್ಲ ಟಾಪರ್ಸ್ ಇದ್ರಾಗ ಇದು ಅದಾರ ಪೈಲಟ್ಸ್. ಇವತ್ತು ಅವ್ರ ಹೆಸರು ಸಮೇತ ನಾ ಹೇಳ್ತೀನಿ ಅವ್ರು ಎಷ್ಟು ತೊಗೊಂಡ್ರ. ಅಮೀನಾ ಆರಿಫ್ ಅಂತ ಹೇಳಿ ಔಟ್ ಆಫ್ 720ಗೆ 720 ಮಾರ್ಕ್ಸ್ ತೊಗೊಳ್ಳೋಂಥ ಒಂದು ನೀಟ್ ಟಾಪ್ ರ್ಯಾಂಕ್ ಇವರು. ಯಾರು? ಅಮೀನಾ ಆರಿಫ್ ಅಂತ ಹೇಳಿ. ಇನ್ನೊಬ್ರು ಹದಿಯಾ ನಿಸಾರ್ ಅಂತ ಹೇಳಿ 720ಕ್ಕೆ 690, 2026 ಇವ್ರು ಹೇಳ್ತಾ ಇದ್ದೀವಿ. ಟಾಪ್ ನೀಟ್ ಟಾಪರ್ಸ್ ಇವರು. ಇನ್ನೊಬ್ರು ಮೂಸಾ ಕಲೀಮ್ ಅಂತ ಹೇಳಿದ್ದಾರೆ, ಅವರು 691 ಔಟ್ ಆಫ್ 720, 99.99% ಅವರು ಇದಕ್ಕೆ ನೀಟಲ್ಲಿ ತಗೊಂಡಿರ್ತಾರೆ. ಇನ್ನೊಬ್ರು ನುವಾ ಖಾತೂನ್ ಅಂತ ಹೇಳಿ ಅವರು ಟಾಪ್ ಒಳಗಿದ್ದಾರೆ. ಇನ್ನೊಬ್ರು ಇರಾಮ್ ಕಾಜಿ ಅಂತ ಹೇಳಿ ಅವರು ಮುನಿರಾಬಾದದಿಂದ ಅವರು ಕೂಡ 720ಕ್ಕೆ ಔಟ್ ಆಫ್ 720 ನೀಟಲ್ಲಿ ತಗೊಳ್ಳುವಂಥ ಇವರೆಲ್ಲ ವಿದ್ಯಾರ್ಥಿಗಳು. ಇಂಥ ಸಂದರ್ಭ ಇದು ಈ ರೀತಿ ಇದ್ದರೂ ಕೂಡ ಈ ಹುಚ್ಚ ಸುತ್ತಿದ್ದೀವಿ ನೀಟಿಗೆ ಮತ್ತು ಭಾಳ ಇದು ಅದು ಶಾಹೀನ್ ಕಾಲೇಜ್ದ ಬೀದರ್ ನಮ್ಮ ರಾಜ್ಯದ ತಗೊಳ್ರಿ. ಇಡೀ ಎಷ್ಟು ಅವರಂತೂ ಹೈಯೆಸ್ಟ್ ಏನದ ಇವತ್ತು ಆಫೀಸ್ಗಳು ಅವರು ಕುರಾನ್ ಮತ್ತು ಆಫೀಸ್ ಮಾಡಿ ನೀಟ್ನಲ್ಲಿ ಟಾಪರ್ಸ್ ಇದ್ದಾರೆ ಅವರು ಕೂಡ. ಸಾಕಷ್ಟು ವಿದ್ಯಾರ್ಥಿಗಳು ನಾನು ಮೇನ್ ಹೇಳಾಕತ್ತೀನಿ ಇಷ್ಟೇ. ಇವೆಲ್ಲ ಯಾದಿಗಳು ನಾವೆಲ್ಲ ಲಿಸ್ಟ್ ಹೇಳಿದ್ರೆ ಭಾಳಷ್ಟು ಅದಾರ. ನೀಟ್ನಲ್ಲಿ ಸೆಲೆಕ್ಷನ್ ಆದವ್ರಿಗೆ ಭಾಳಷ್ಟು ಅದಾರ. ನಾನು ಟಾಪರ್ಸ್ ಇಷ್ಟೇ ಹೇಳಾಕತ್ತೀನಿ ಇದರಲ್ಲಿ. ಮತ್ತು ಇನ್ನೊಂದು ಹೇಳಬೇಕಾದ್ರೆ ಈಗ ಈ ದೇಶದ ರಾಷ್ಟ್ರಪತಿಗಳು ಡಾಕ್ಟರ್ ಜಾಕೀರ್ ಹುಸೇನ್ ಅವರು, ಇನ್ನೊಬ್ಬರು ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ದೇಶದ ಉನ್ನತ ಸ್ಥಾನದಲ್ಲಿರುವಂಥವ್ರು ಆಗಿ ಮಾಡಿದ್ರಂಥವ್ರು. ಮತ್ತು ದೇಶದ ಮೊಟ್ಟ ಮೊದಲನೇ ಶಿಕ್ಷಣ ಸಚಿವರು ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರು. ಶಿಕ್ಷಣ ಸಚಿವರೇ ದೇಶದ ಶಿಕ್ಷಣ ಸಚಿವರೇ ಮೌಲಾನಾ ಆಜಾದ್ ಆಗ್ಯಾರ ಮೊಟ್ಟ ಮೊದಲನೇ. ಮುಂದೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆದವರು
ಚೀಫ್ ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಜಸ್ಟಿಸ್ ಅಲ್ಲ ಹೇಳಿದ್ರು ಮೊಹಮ್ಮದ್ ಹಿದಾಯತುಲ್ಲಾ ಇವರು, ಇನ್ನೊಬ್ಬರು ಮಿರ್ಜಾ ಹಮೀದುಲ್ಲಾ ಬೇಗ ಮತ್ತು ಇನ್ನು ಅಜೀಜ್ ಮುಷಬ್ಬರ್ ಅಹಮದಿ, ಇನ್ನೊಬ್ಬರು ಅಲ್ತಮಸ್ ಕಬೀರ್ ಅಂತೇಳಿ ಅವರು 2012-14 ಅವರು ಆಗಿದ್ರು. ಫಾತಿಮಾ ಬಿವಿ ಫಸ್ಟ್ ವುಮನ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಅದು ಫಾತಿಮಾ ಬಿವಿ ಇವರು ಚೀಫ್ ಜಸ್ಟಿಸ್ ಇದ್ದದ್ದು ಇಂಡಿಯಾ ಅಂತ ಹೇಳಿದೆ. ಅವರು ಜಡ್ಜಸ್ ಭಾಳ ಅವ್ರು ಲೆಕ್ಕ ಭಾಳ ಸಿಗ್ತಾರೆ. ವಿಶ್ವಕ್ಕೆ ನಮ್ಮ ದೇಶದ ಒಂದು ದೊಡ್ಡ ಒಂದು ಆಸ್ತಿ ಮಾಡಿ ಅದೊಂದು ಎಲ್ಲ ಇಲ್ಕಂದ್ರೆ ನಮಗೆ ಬೇರೆ ಬೇರೆ ಸಣ್ಣ ಸಣ್ಣ ದೇಶದ ಸಹಿತ ನಾವು ಬೆದರಿಸಿದ್ರು. ಈ ಮಿಜಾಲ್ APJ ಅಬ್ದುಲ್ ಕಲಾಂ ಏನಾರ ಮಾಡಲಿಲ್ಲ ಅಂದ್ರೆ ಈ ರೀತಿ ಇದು ಇಂಡಿಯನ್ ಏರ್ಫೋರ್ಸ್ ಒಳಗೆ ಇದ್ರಿಸ್ ಹಸನ್ ಅಂತೇಳಿ ಏರ್ ಚೀಫ್ ಮಾರ್ಷಲ್ ಅದಾರ ಅವ್ರು. ಯಾರು ಇದ್ರಿಸ್ ಹಸನ್ ಅಂತೇಳಿ ಏನು ಈಗ ಆಗಾಗ ಹೇಳ್ದೆ ನಿಮಗೆ. ಮತ್ತು ಇನ್ನೊಬ್ಬರು ಎಲ್ಲ ಈ ಕ್ರಿಕೆಟ್ ಸಾನಿಯಾ ಮಿರ್ಜಾ ತಾವು ಗೊತ್ತೈತಿ, ಅವರೆಲ್ಲ ಇಂಟರ್ನ್ಯಾಷನಲ್ ಟೆನ್ನಿಸ್ ಪ್ಲೇಯರ್ ಅದ, ಅದು ಗೊತ್ತದ. ಡಾಕ್ಟರ್ ಯೂಸುಫ್ ಹಮೀದ್ ಅಂತೇಳಿ ಪ್ರತಿಯೊಂದು ಇವತ್ತು ಯಾವ ಉದ್ಯೋಗ ಇರಲಿ, ಈಗ ಶಿಪ್ಲಾದು ಮೆಡಿಸಿನ್ದು ಟಾಪ್ ಮಾಲಕ್ ಯಾರಂದ್ರೆ ಶಿಪ್ಲಾದ್ ಯೂಸುಫ್ ಹಮೀದ್ ಅಂತೇಳಿ ಬಿಸ್ನೆಸ್ ಲೀಡರ್ ಇರ್ತಾರೆ ರೀ. ಯೂಸುಫ್ ಹಮೀದ್ ಶಿಪ್ಲಾ ಮೆಡಿಸಿನ್ದು ಮುಖ್ಯಸ್ಥ, ಅವ್ರ ಕಂಪ್ನಿ ಮಾಲಕ. ಈಗ ನಿಮ್ಗೆ ಹೇಳಿದ ಆಗ AR ರಹಮಾನ್ ಅವರು ಇಂಟರ್ನ್ಯಾಷನಲ್ 2 ಆಸ್ಕರ್ ಇದು ಅವಾರ್ಡ್ ತೊಗೊಂಡ್ರು ಈಗ AR ರಹಮಾನ್. ಮತ್ತೀಗ ನಗ್ಮಾ ಮೊಹಮ್ಮದ್ ಮಲಿಕ್, ಇದು IFS ಇಂಡಿಯನ್ ಫಾರಿನ್ ಸರ್ವಿಸ್ ಒಳಗೆ ಅವ್ರು ಅಂಬಾಸಿಡರ್ ಆಫ್ ಇಂಡಿಯಾ ಏನು ಅದಾರ ಇದ್ರಾಗ ತುನಿಸ್ತರ ಕಂಟ್ರಿ ಒಳಗೆ. ಯಾರು ನಗ್ಮಾ ಮೊಹಮ್ಮದ್ ಮಲಿಕ್ ಅಂತೇಳಿ ನಮಗೆ ಗೊತ್ತೈತಿ. ಈಗ ಶಾರುಖ್ ಖಾನ್ ಇಂಡಿಯಸ್ ಬಾಲಿವುಡ್ ಒಳಗೆ ಅವ್ರದ್ದು ಟಾಪ್ ಇದ್ರಾಗಲ್ಲ. ನಜ್ಮಾ ಹಬೀಬುಲ್ಲಾ ಗವರ್ನರ್ ಒಳಗೂ ತೊಗೊಂಡ್ರೆ ಎಲ್ಲ ಕಡೆ ಮುಖ್ಯಸ್ಥ ಗವರ್ನರ್ ಅದಾರ, ರಾಜ್ಯಪಾಲರು ಭಾಳಷ್ಟು ಕಡೆ ಅವರು. ಈಗ ಇನ್ನೊಂದು ಹೇಳಿದೆ ನಮಗೆ, ಈಗ ಹರ್ಬಲ್ ಪ್ರಾಡಕ್ಟ್ಸ್ ದೊಡ್ಡ ಇದು ಐತಿದೆ ಈಗ ದೇಶವಾಗಿ, ಅದ್ರದ್ದು ದೊಡ್ಡ ಮಾಲಕ್ ಯಾರಂದ್ರೆ ಶಹಬಾಜ್ ಹುಸೇನ್. ಡಾಕ್ಟರ್ ರಫೀವುದ್ದೀನ್ ಅಹಮದ್, ಇಡೀ ನಮ್ಮ ದೇಶದಲ್ಲಿ ಏನದ ಡೆಂಟಿಸ್ಟ್, ಇವರು ಫೌಂಡರ್ ಆಫ್ ಇಡೀ ನಮ್ಮ ದೇಶದಲ್ಲಿ ಡೆಂಟಲ್ ಕಾಲೇಜ್ ತೆಗೆದ ಮೊದಲನೇ ಮನುಷ್ಯ ಯಾರಂದ್ರೆ ಡಾಕ್ಟರ್ ರಫೀವುದ್ದೀನ್ ಅಹಮದ್ ಏನು. ಆಮೇಲೆ MF ಹುಸೇನ್ ಅವ್ರು ನಮಗೆ ಗೊತ್ತೈತಿ, ಕಲಾವಿದರು, ಇಂಟರ್ನ್ಯಾಷನಲ್ ಕಲಾವಿದರು. GP ಅಂತ हमें उसमें नहीं जाना है, गुरुजन इसमें बस ये होता है. ಈಗ ಅವ್ರು ಹೇಳಿದ್ದು ಜಂತರ್ ಮಂತರ್ನಲ್ಲಿ ಇವ್ರು ಪ್ರೋಕ್ ಮಾಡ್ತಿದ್ರೆ ಅದು ಹಂಗಾರೆ ಅದು ಹೋರಾಟ ನ್ಯಾಯಯುತವಾದಂಥ ಹೋರಾಟ. CET ವಿದ್ಯಾರ್ಥಿಗಳು ಕೂಡ್ಲಿ ಇವ್ರದೇನೆ ಅಲ್ಲಿ ಕೆಲಸ ಅನ್ನೋ ಮಾತಂತಾರ. ಇಲ್ಲ ಆಗಾಡೆ ಹೇಳ್ದೆಲ್ಲ ಕೆಲಸ ಏನೈತೆ ನಮ್ದು, ನಮ್ಗೆ ಆಗಾಡೆ ಎಲ್ಲ ಡಿಟೇಲ್ ಆಗಿ ಹೇಳಿಲ್ಲ ನಿಮಗೆ. ನೀಟಿಗೆ ಸಂಬಂಧ ಯಾಕೆ ಏನೈತೆ ಅನ್ನೋದು ನಮ್ಗೆ ನೀಟಿದ್ದು ಟಾಪರ್ಸೇ ನಮ್ಮವ್ರು ಅದಾರಲ್ಲಿ. ಮತ್ತು ಪ್ರತಿಯೊಬ್ಬರು ಹೋರಾಟ ಒಂದು ಯಾವುದೇ ಒಂದು ನ್ಯಾಯಯುತ ಹೋರಾಟಕ್ಕೆ ಈ ದೇಶದ ಪ್ರಜೆ ಮುಸ್ಲಿಂ ಆಗಲಿ ಅಥವಾ ಯಾವನೇ ಆಗಲಿ ಅವಾಗ ಬೆಂಬಲ ಕೊಡಬಾರ್ದಂಗೆ ಆಯ್ತಲ್ಲ. ದೇಶ ಸುಟ್ರೆ ಸಹಿತ ತುಂಬಿಡ್ಬೇಕು, ದೇಶ ಸುಟ್ಲಾಕ ಬೆಂಕಿ ಹಚ್ಲಾಕತ್ತನಪ್ಪ, ಹಿಂಗೆ ನೋಡ್ಕೋತ ಕೊಡ್ಲಾಕಾಗೋದಿಲ್ಲ. ನಾವು ಬೆಂಕಿ ಹಚ್ಚಕ್ಕೆ ಹೋಗಿದ್ರು ಅನ್ನೋ ದೃಷ್ಟಿಕೋನದಲ್ಲಿ ಹೇಳ್ತಾರೆ. ಅದು ಗುರ್ತೇವಲ್ಲ ನಿಮಗೆ ಯಾರ್ಯಾರು ಏನೇನು ಮಾಡ್ಯಾರ ಅನ್ನೋದಲ್ಲಿ. ಅವ್ರು ಶಾಂತಿಯುತವಾದಂಥ ಹೋರಾಟ ಎಷ್ಟು 18 ದಿವಸ ಶಾಂತಿಯುತ ಹೋರಾಟ ನಡೆದಿತ್ತು. ಅಲ್ಲಿ ಬಂದು ಯಾರು ಗಲಭೆ ಮಾಡಿದ್ರು, ಅಲ್ಲಿ ಯಾರ್ಯಾರಿಗೆ ಡೂಪ್ಲಿಕೇಟ್ ನಕಲಿ ಪೊಲೀಸರಿಗೆ ಕರೆಸಿ ಒಂದು ಅದ್ರಾಗ ಒಂದು ಕಟ್ಟಿಗೆ ಒಳಗೆ ಸಹಿತ ಒಂದು ಮಡಿ ಸೇರಿಸಿ ಅಂಥವು ಕಟ್ಟಿಗೆಗಳು ತಂದು ಒಂದು ವೆಪನ್ಸ್ ಇಂಥವು ಬೇಕು ತೊಗೊಂಡು ಬಂದು ಅಲ್ಲಿ ಮಾಡಿದವ್ರು ಯಾರು ಗೊತ್ತೇವಲ್ಲ. ಎಲ್ಲ ಈಗ ನಮ್ಮ ಮಾಧ್ಯಮದ ದೃಶ್ಯವಾಗಿ ನಾವು ಕಂಡೇ ಎಲ್ಲ ಕಡೆ. ಈಗ ಅದೇ ಆಕ್ಷನ್ ಅಂದ್ರೆ ಏನಾಗಿದೆ, ಕಾನೂನೊಳಗೆ ಎಷ್ಟು ಅವರು ಏನು ನಮ್ದು ಇಷ್ಟೇ ತರ್ತಾರೆ, ಇಷ್ಟೇ ಬರ್ತದೆ. ಇಲ್ಲ ಅಗ್ರೆಸಿವಾಗಿ ನಿಮ್ಮ ಕಮ್ಯುನಿಟಿದವರು ಕ್ರಾಸ್ ಲೆವೆಲ್ ನ್ಯಾಷನಲ್ ಲೆವೆಲ್ದಾಗ ಈಗ ನಾವು ಯಾವುದು ಇದಕ್ಕೆ ಆಕ್ಷನ್ ಏನಾಗ್ಬಿಟ್ಟಿದೆ, ನೀವು ನಿಮ್ಮ ಡ್ಯೂಟಿ ಮಾಡಕತ್ತೀರಿ, ಅದು ಬೇರೆ ವಿಷಯ. ಡ್ಯೂಟಿ ಮಾಡತ್ತೀರಿ, ಪರಿಣಾಮನೇ ಇಲ್ಲ. ನಮ್ಮ ಕಲಾ ಪಕ್ಷದ ಮುಖಂಡರಿಗೆ ಎಲ್ಲರಿಗೆ ಈಗಾಗಲೇ ನಾವು ಹೇಳಾಕತ್ತೀವಿ, ಈ ರೀತಿ ಈಗ ಮುಂದೆ ಆಗ್ಲಾರ್ದಂಗೆ ಸ್ವಲ್ಪ ಎಲ್ಲ ರೀತಿಯಿಂದ ತಕ್ಷಣ ಅವ್ರಿಗೆ ಸೀರಿಯಸ್ ಆಗಿ ಆ್ಯಕ್ಷನ್ ತಗೋರಿ ಅಂತಾರೆ ಯಾರು ಈ ಸಮಾಜದಲ್ಲಿ ವಿಶೇಷವಾಗಿ ಅಲ್ಪಸಂಖ್ಯಾತರಲ್ಲಿ. ನಿಮ್ಮ ನಾನ್ ಮುಸ್ಲಿಂ ಹಿಂದೂ ಕಾಂಗ್ರೆಸ್ದವರು ಏನು ಮಾತಾಡೋದಿಲ್ಲ. ಕಾಂಗ್ರೆಸ್ ಲೀಡರ್ ಎಷ್ಟು ಹೈ ಲೆವೆಲ್ ಟಾಪ್ ಲೆವೆಲ್ ಅವ್ರದ್ದು ಇದು ನೋಡಿದ್ರೆ ಇನ್ಫ್ಲೂಯೆನ್ಸ್ ನೋಡಿದ್ರೆ ಆ್ಯಕ್ಷನ್ ತಗೋತಾರೆ ಹೇಳ್ಯಾರ. ಮೊನ್ನೆ ಎಲ್ಲ ಈಗ ನಡೆದವು ಪ್ರಕ್ರಿಯೆನೂ ನಡೆದವ ಮಾಡ್ಲಾಕತ್ತಾರೆ. ಈಗ ಅವ್ರು ಹೋಗಿ ನ್ಯಾಯಾಲಯ ಒಳಗೆ ಸ್ಟೇ ತೊಗೊಂಡು ಬಂದ್ರೆ ಯಾರೇನು ಮಾಡಾಕತ್ತಾರೆ.
ನಿಮ್ದು ಪೇಪರ್ದಾಗ ಬರ್ತದ ಟಿವಿದಾಗ ವೈರಲ್ ಆಗ್ತದ ಅಷ್ಟು ಖುಷಿ ಆಗ್ಬಿಡ್ತೀರಿ ಈಗ ನ್ಯಾಯಾಲಯನೇ ಈಗ ಅವರೆಲ್ಲ ಇದು ಕೊಟ್ಟಾರಪ್ಪ. ಈಗ ಮೊನ್ನೆ ಅದ್ರ ಬಗ್ಗೆ ಹೇಡ್ ಸ್ಪೀಚ್ ಬಗ್ಗೆ ಒಂದು ಕಾನೂನು ತಗೋದಾರ, ಇದು ಮಾಡಕತ್ತಾರ ಬಿಲ್ ಇದು ಅದೆಲ್ಲ ಬಿಲ್ ಪೆಂಡಿಂಗ್. ಮತ್ತು ಯಾರು ಸ್ಟೇಟ್ ಅಂದ್ರೆ ಈ ಕಾನೂನು ನ್ಯಾಯಾಲಯ ಒಳಗೆ ಈ ರೀತಿ ನಿಮ್ಮ ಸ್ಟೇಟ್ ಗೌರ್ಮೆಂಟ್ ಇದು ಕೂಡದ ಪೆಂಡಿಂಗ್ ಅದ ಹಂಗೆ 4% ಇನ್ನೂವರೆಗೆ ಏನೂ ಆಗಿಲ್ಲ. ಅದು ಈಗ ಅವರು ಮ್ಯಾಕ್ಸಿಮಮ್ ಪ್ರಯತ್ನ ಮಾಡ್ಲಕತ್ತಾರ. ಅದು ನಾವು ಮೊನ್ನೆ ಸಮಾಜದ ಒಂದು ಮೀಟಿಂಗ್ ಮತ್ತೆ ಎಲ್ಲ ಮೌಲ್ಯಗಳು ಮತ್ತು ಎಲ್ಲ ಈ ಕಾಂಗ್ರೆಸ್ ಪಕ್ಷದ ಮುಖಂಡರು ಆ ನಾಯಕರಿಗೆ ಮನವೊಲಿಸಿ ಮೊನ್ನೆ ಇದು ಏನು ಮಾಡಿ ನಮ್ಮ ಎಷ್ಟು ನೀವು ಮ್ಯಾನಿಫೆಸ್ಟೋ ಒಳಗೆ ಯಾವ ರೀತಿ ಚುನಾವಣೆಗಿಂತ ಮುಂಚೆ ಪ್ರಣಾಳಿಕೆ ಒಳಗೆ ಏನು ಹೇಳಿದ್ರಿ ಅದು ತಕ್ಷಣವಾಗಿ ನೀವು ಮುಂದಿನ ಚುನಾವಣೆ ಬರುವಾಗಿ ಇನ್ನೂ 2 ವರ್ಷ ಉಳಿದ ದಯವಿಟ್ಟು ಏನದ ಆ ಎಷ್ಟು ಪ್ರಣಾಳಿಕೆ ಅಲ್ಪಸಂಖ್ಯಾತರಿಗೆ ತಾವು ಏನು ಆಶ್ವಾಸನೆ ಕೊಟ್ಟಿದ್ರಿ ಆ ಎಲ್ಲ ಪ್ರಣಾಳಿಕೆಯಲ್ಲಿ ಗಳಿಗೂ ತಾವು ಜಾರಿಗೆ ತರಬೇಕು ಅಂತ ಹೇಳಿ ನಾವು ಈಗಾಗಲೇ ಎಲ್ಲ ರಾಜ್ಯದ ಭಾಳಷ್ಟು ಮೌಲ್ಯಗಳು ಮತ್ತು ರಾಜಕಾರಣಿಗಳು ಹೋಗಿ ಪಕ್ಷದ ವರಿಷ್ಠರ ಮುಂದೆ ನಾವು ಈಗಾಗಲೇ ಹೇಳಿದ್ದೀವಿ. ಈಗ ಮುಲ್ಲಗಳು ಏನದ ಅದು ಎಲ್ಲ ಈಗಾಗಲೇ ಇಡೀ ಪಕ್ಷಾತೀತವಾಗಿ ಎಲ್ಲ ಬುದ್ಧಿಜೀವಿಗಳು ಉತ್ತರ ಪ್ರದೇಶದ ರೈತರು ಎಲ್ಲರೂ ಕೂಡಿ ಅದು ಉಳಿಸ್ಲಿಕ್ಕೆ ಏನದ ಈ ದೊಡ್ಡ ಹೋರಾಟ ನಡೆದುಕೊಂಡಿದ್ದಾರೆ. ಇಲ್ಲೇನು ಹೋರಾಟ ಮಾಡ್ತೀವಿ? ಇಲ್ಲಿನ ಮಾಡೋದಲ್ಲ ಏನಲ್ಲ ಅದ್ರಲ್ಲಿ ಯುಪಿ ಒಳಗೆ ದೊಡ್ಡ ನಡೆದಲ್ಲ. ಇಲ್ಲಿ ನಮ್ಮ ರಾಜ್ಯ ಒಳಗೆ ಮಾಡೋದ್ರಲ್ಲಿ ಅಲ್ಲಿ ಇದು ಉತ್ತರ ಪ್ರದೇಶ ಒಳಗೆ ನಡೆದ ಈಗ ಮ್ಯಾಕ್ಸಿಮಮ್ ಭಾಳ ದೊಡ್ಡ ಪ್ರಮಾಣದಾಗ ಇಡೀ ರಾಜ್ಯದ ಜನ ಎಲ್ಲರೂ ಮನಸ್ಸಿಗೆ ಅದಕ್ಕೆ ಉಳಿಸ್ಲಿಕ್ಕೆ ಅದೊಂದು ದೊಡ್ಡ ಶಿಕ್ಷಣ ಸಂಸ್ಥೆ ಐತಿ, ಅದು ಉಳಿಸ್ಲಿಕ್ಕೆ ಸತಗತ ಪ್ರಯತ್ನ ನಡೆಸಿದ್ದಾರೆ. ಹಜರತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು. ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ 20 ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು. ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗದಿದ್ದರೆ ಹಾಗೂ ದಮ್ಮು, ಹೊಟ್ಟೆ ನೋವು, ಹೆಣ್ಣು ಮಕ್ಕಳ ತೊಂದರೆಗಳು, ಕಾಮಣಿ, ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ. ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ, ಪ್ರೇಮ ವಿವಾಹ ಸಮಸ್ಯೆ, ನೌಕರಿ ಸಮಸ್ಯೆ, ಪತಿ ಪತ್ನಿಯರ ಸಮಸ್ಯೆ, ಆಸ್ತಿ ವಿಚಾರ, ಮಾಟ ಮಂತ್ರದ ಬಗ್ಗೆ, ಆರೋಗ್ಯ ತೊಂದರೆ, ಗುಪ್ತ ರೋಗಗಳು, ಶತ್ರುಕಾಟ, ಉದ್ಯೋಗ ಸಮಸ್ಯೆ, ಗೃಹ ಸಮಸ್ಯೆ, ಕೋರ್ಟ್ ವಿಚಾರ, ಸಾಲಬಾಧೆ, ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ, ಸಂತಾನ ಪ್ರಾಪ್ತಿ ಬಗ್ಗೆ, ರೋಗಿಗೆ ಔಷಧ ನಾಟುವ ಬಗ್ಗೆ, ವಿವಾಹ ಸಮಸ್ಯೆ, ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು A to Z ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ಕಳೆದ 2 ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು. ಮೊಬೈಲ್ ನಂಬರ್ 9972183841. ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ ಸೈನಿಕ್ ಸ್ಕೂಲ್ ಫಸ್ಟ್ ಗೇಟ್ ಬಸ್ ಸ್ಟಾಪ್, ಇಬ್ರಾಹಿಂ ರೋಜಾ ಬ್ಯಾಕ್ ಸೈಡ್, ಹೊರ್ತಿ ಪ್ಲಾಟ್, ರಹೀಂ ನಗರ್, ವಿಜಯಪುರ.